ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಡಿಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದಲ್ಲಿ ಸೋಮವಾರ ಸಂಕ್ರಮಣದ ಸಂದರ್ಭದಲ್ಲಿ ಬೆಳಿಗ್ಗೆ ನಿಜ ಶರಣ ಅಂಬಿಗರ ಚೌಡಯ್ಯ ವೃತ್ತದ ನಾಮಫಲಕ ಲೋಕಾರ್ಪಣೆ ಜರುಗಿದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್, ಸಮಾಜ ಬಾಂಧವರು, ಹಿರಿಯರು, ಯುವಕರು ಸೇರಿ ನಾಮಫಲಕ ಅನಾವರಣಕ್ಕೆ ಶ್ರಮಿಸಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುವ ಮೂಲಕ ಸಮಾಜದ ಜಾಗೃತಿ ಮೂಡಿಸಬೇಕು. ದುಶ್ಚಟಗಳು, ಮೂಢ ನಂಬಿಕೆಗಳನ್ನ ದೂರ ಮಾಡಬೇಕು. ಅಂಬಿಗರ ಚೌಡಯ್ಯ ಅವರ ವಚನವನ್ನ ತಿಳಿಯಬೇಕು ಎಂದರು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಶಿಕ್ಷಣಕ್ಕೆ ಇರುವ ಶಕ್ತಿ ಯಾವುದಕ್ಕೂ ಇಲ್ಲ. ಗ್ರಾಮದಲ್ಲಿ ಸರ್ವ ಸಮುದಾಯದ ಜೊತೆಗೆ ಸಾಮರಸ್ಯದಿಂದ ಬೆರೆಯಬೇಕು ಅಂತ ಕಿವಿ ಮಾತು ಹೇಳಿದ್ರು. ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರಿಯಬೇಕು ಮತ್ತು ಪಡೆಯಬೇಕು ಎಂದರು. ಜನವರಿ 21ರಂದು ಜರುಗುವ ಸರ್ಕಾರದಿಂದ ಆಚರಿಸುವ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯಂದು ಅವರ ವಚನವನ್ನ ಮಕ್ಕಳಿಂದ ಹೇಳಿಸಬೇಕು. ನಾಮಫಲಕ ಹಾಕಿದ್ದ ಸಾರ್ಥಕ ಆಗ್ತದ. ದಯವಿಟ್ಟು ಎಲ್ಲರೂ ಇರ್ತಕ್ಕಂಥ ಹಿರಿಯರಾಗಿರ್ಬೋದು, ಯುವಕರಾಗ ದಯವಿಟ್ಟು ನಂದೊಂದು ಕಳಕಳಿ ಮನವಿ, ಎಲ್ಲರೂ ದುಶ್ಚಟ ಬಿಡಬೇಕು, ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು. ಅಂದಾಗ ಮಾತ್ರ ನಾವು ಈ ಅಂಬಿಗರ ಚೌಡಯ್ಯನ ನಾಮಫಲಕ ವಿಶೇಷವಾಗಿ ಮುಖ್ಯ ದ್ವಾರದಲ್ಲಿ ಇದೇನಾದ ಪೂರ್ವ ಬರ್ತದ, ಪೂರ್ವಕ ಮುಖ ಮಾಡಿರ್ತಕ್ಕ ವಿಶೇಷವಾಗಿ ಆಂಜನೇಯ ದೇವಸ್ಥಾನ ಆಶೀರ್ವಾದ, ಅಂಬಿಗರ ಚೌಡಯ್ಯನ ಆಶೀರ್ವಾದ ಹೋಗ್ತಾ ಬರ್ತಾ ಇರ್ತಕ್ಕಂಥ ಎಲ್ಲರಿಗೆ ಆಚರಣೆ, ಎಲ್ಲರೂ ಚೆನ್ನಾಗಿರ್ಬೇಕು, ಬೆಳೆ ಸಮೃದ್ಧವಾಗಿ ಬೆಳಿಬೇಕು, ರೈತ ಕೂಡ ಬೆಳಕಿ ಬರ್ಬೇಕಂತಕ್ಕಂಥದ್ದೇ ನಮ್ಮ ಮನವಿ. ಎಲ್ಲರೂ ಜಾಗೃತರಾಗಿ ಮುಂದಿನ ದಿವಸದಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳನ್ನು ಜನವರಿ 21ಕ್ಕೂ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡ್ತಕ್ಕಂಥ ಜಯಂತಿ ದಿವಸ ಪ್ರತಿಯೊಬ್ಬ ಮಕ್ಕಳಿಗೆ ಏನಂತ ಚೌಡಯ್ಯನ ವಚನಗಳನ್ನು ಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಶೀಘ್ರದಲ್ಲಿ ಇವತ್ತು ಸಾಯಂಕಾಲ ನಾಳೆ ತನ ಪುಸ್ತಕಗಳನ್ನು ಬಿಟ್ಟು ಬಂದೆ. ನಾನು ಕೀಲಿರ್ಲಕ್ಕ ಅಂಬಿಗರ ಚೌಡಯ್ಯನ ವಚನ ಪುಸ್ತಕಗಳನ್ನು ಕೊಡ್ತೀನಿ. ಒಂದು ಹುಡುಗರಿಗೆ ಒಂದು ತಂಡ ಮಾಡಿ ಶಾಲೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ವಚನ ಒಬ್ಬೊಬ್ರು ಹೇಳ್ಬೇಕು. ಏನಮ್ಮ ಹೇಳ್ತೀರಿ? ಎಲ್ಲರೂ ಚೌಡಯ್ಯನ ವಚನ ಹೇಳ್ತೀರಿ? ಚೌಡಯ್ಯನ ವಚನ ಪುಸ್ತಕದ ಕಟ್ ಕಳಿಸ್ತೀನಿ ನಾನು. ಅವ್ರು ಒಬ್ಬೊಬ್ರು ಬಾಯ್ಪಾಠ ಮಾಡಿ ಮಾಸ್ಟರ್ ಕೇಳಿದ್ರು ಎತ್ತು ಅಂತ ಹೇಳ್ಬೇಕು. ನೀವು ಬಹಳ ಕಠೋರ ವಚನ, ಹಂಗಾಗಿ 2 ದಿವಸ ಮೊದಲೇ ನೀವು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ಹೇಳಿ ನಾನು 2 ಮಾತುಕೊಂಡು ಮುಗಿಸ್ತೀನಿ. ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಯುವಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಕಸ್ಮಿಕ ಕಾರ್ಯಕ್ರಮ, ಬಹಳಷ್ಟು ಪೂರ್ವಭಾವಿ ಮಾಡಿಲ್ಲ. ಎಲ್ಲ ಮುಂದಿನ ದಿವಸದಲ್ಲಿ ನೀವೆಲ್ಲರೂ ಸರಿಯಾಗಿ ಎಲ್ಲ ಮಾತಾಡಕ್ಕೆ ಮಾಡಿದ್ರೆ ಮುಂದಿನ ದಿವಸ ಹಸುರಾಗಿ ಮೂರ್ತಿ ಕೊಡಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಮಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಚೌಡಯ್ಯ ಸೇವಾ ಸಮಿತಿ ಸದಸ್ಯರುಗಳಾದ ಭೀಮಶಂಕರ್, ಅವಿನಾಶ್, ಸಾಬಣ್ಣ, ತಾಯಪ್ಪ, ಮಲ್ಲಪ್ಪ, ಶೇಖಪ್ಪ, ಜಗದೀಶ್, ಗ್ರಾಮದ ಗಣ್ಯರು ಆದ ವೆಂಕಟೇಶ್ ಕೆ ಶಾಪುರ, ಚಿನ್ನಬಸಪ್ಪ, ದೇವಪ್ಪ, ಮುಕ್ತಾರ್ ಪಟೇಲ್, ಮಲ್ಲಪ್ಪ, ಶಾಂತಪ್ಪ, ಸಾಬಣ್ಣ, ಗುರುಲಿಂಗಪ್ಪ, ಆಂಜನೇಯ, ರಫೀಕ್ ಪಟೇಲ್, ಹೊನ್ನಪ್ಪ, ಸಾಬಯ್ಯ, ಜಗದೀಶ್ ಹಿರೇಮಠ, ವನ್ನಯ್ಯ ಸ್ವಾಮಿ, ಬಾಬು ಖಾನ್, ಮಹಮ್ಮದ್ ಹುಸ್ಮಾನ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಿರೂಪಣೆಯನ್ನ ಭೀಮರಾಯ್ ಮಾಡಿದ್ರು. ಭೀಮು ಸ್ವಾಗತ, ಮೌನೇಶ್ ವಂದನೆ ಮಾಡಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.